ಹಾಯ್ ಹಲೋ ವಿದ್ಯಾರ್ಥಿಗಳೇ, ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ನಾನು ಆ್ಯಕ್ಚುಲಿ ನಿನ್ನೆ ನೈಟೇ ಮಾಡೋಣ ಅಂದ್ಕೊಂಡಿದ್ದೆ. ನೈಟ್ ಬ್ಯುಸಿ ಇರೋ ಕಾರಣ ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಿಮಗೆ ಎಲ್ಲನೂ ಕೂಡ ಡೀಟೇಲ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಈಗಾಗಲೇ ವಾಟ್ಸಪ್ ಗ್ರೂಪಲ್ಲೂ ಮತ್ತು ಚಾನಲಲ್ಲಿ ಶೇರ್ ಮಾಡಿದ್ದೆ ಏನೆಲ್ಲ ಆಗಿದೆ. ಸರಿ, ಇವಾಗ ಏನಂದ್ರೆ ಮೊದಲೇದಾಗಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಈ ಒಂದು ಪಿ ಡಿ ಎಫ್ನ ಓದ್ಕೊಳ್ಳೋಣ, ನಿಮ್ಗೆ ಅರ್ಥ ಆಗ್ತದೆ. ಇದರಲ್ಲಿ ಮೇಯ್ನಾಗಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ, ಮೊದಲು ಬಂದುಬಿಟ್ಟು ಇದರಲ್ಲಿ ಎಲ್ಲ ಒಂದು ಕೆ ಸಿ ಟಿ ಜೊತೆಗೆ ಒಂದು ಆಯುಷ್ ಕೋರ್ಸನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಮೆಡಿಕಲ್ ಡೆಂಟಲ್ ಒಂದು ಸಪ್ರೇಟಾಗಿ ಇಟ್ಟವ್ರೆ ಈ ಒಂದು ಸೆಕೆಂಡ್ ರೌಂಡ್ಗೆ, ಅದನ್ನು ಒಂದು ಗಮನದಲ್ಲಿ ಇಟ್ಕೋರಿ. ಸರಿ, ಈಗಾಗಲೇ ನಿಮ್ಮದು ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನೋದು ಏನು ಬಂದೈತೆ, 26/8/2025 ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಏನೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರು ಅದನ್ನೆಲ್ಲನೂ ಕೂಡ ತೊಗೊಂಡು ಏನು ಮಾಡಿದರೆ, ನಿನ್ನೆ ಒಂದು ಸೆಕೆಂಡ್ ರೌಂಡು ಒಂದು ತಾತ್ಕಾಲಿಕ ಒಂದು ಫಲಿತಾಂಶವನ್ನು 3 ಗಂಟೆಗೆ ಬಿಟ್ಟರು. 1 ಗಂಟೆನೇದು 3 ಗಂಟೆ ಬಿಟ್ಟರು, ಪರವಾಗಿಲ್ಲ. ಓಕೆ, ಅದಾದ ತಕ್ಷಣ ಇವಾಗ ಏನು ಮಾಡ್ತಾರೆ ಅಂತಂದರೆ, ಇವತ್ತು ಮಧ್ಯಾಹ್ನ 1 ಗಂಟೆ ಒಳಗಡೆ, ಓಕೆ, ಇವತ್ತು ಮಧ್ಯಾಹ್ನ 1 ಗಂಟೆ ಒಳಗಡೆ ಏನಾದರೂ ಕಂಪ್ಲೇಂಟ್ಸ್ಗಳಿತ್ತಂದರೆ, ಆ ಥರ ಏನಾದರೂ ನೀವು ಅಂದರೆ ರಿಸಲ್ಟ್ ಏನಾದರೂ ತಪ್ಪಾಗಿತ್ತಂತಂದರೆ ನಿಮ್ಗೆ ಅನಿಸಿದರೆ ಇಮೇಲ್ ಮಾಡ್ಬೋದು. ಕೇಳಿದವ್ರಿಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಮೇಲ್ ಮಾಡಿ. ಸರಿ, ಅದಾದ ನಂತರ ಈಗ ಫೈನಲ್ ರಿಸಲ್ಟ್ ಯಾವಾಗ ಬರ್ತಂತಂದು ಇವಾಗ ಹೇಳ್ತೀನಿ ನೋಡಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ವಿಡಿಯೋ. ಸರಿ, ಇವಾಗ ನೋಡಿ MCC ಅವರು ಏನಪ್ಪ ಅಂತಂದರೆ, ಆ್ಯಕ್ಚುಲಿ ನಿನ್ನೆ ಗೊತ್ತಿರುವ ಹಾಗೆ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿರ್ತಕ್ಕಂಥ ಹುಡುಗರಿಗೆ ಸೀಟ್ ಕ್ಯಾನ್ಸಲೇಷನ್ ಮಾಡಲಿಕ್ಕೆ ಮತ್ತೇನು ಮಾಡಿದ್ರು, ಡೇಟ್ ಎಕ್ಸ್ಟೆಂಡ್ ಮಾಡಿದರು. ಸೊ ಹಾಗಾಗಿ ಅವ್ರದ್ದು ಮತ್ತೆ ಇನ್ನೂ ಸೆಕೆಂಡ್ ರೌಂಡ್ ಅವ್ರದ್ದು ಏನೋ ನಡಿಬೇಕಂದ್ರೆ ಚಾಯ್ಸ್ ಫಿಲ್ಲಿಂಗ್ ನಡಿಬೇಕು ಮತ್ತು ರಿಸಲ್ಟ್ ಅನೌನ್ಸ್ಮೆಂಟ್ ನಡಿಬೇಕು. ಸೊ ಇದೆಲ್ಲ ಯಾವಾಗ ನಡೀತದ, ಸೆಕೆಂಡ್ ರೌಂಡ್ MCCಲೇ ಹೇಳ್ತಿದ್ದೆ ನಾನು. ಮೇ ಬಿ ಒಂದು 8, 9 ಅಥವಾ 10 ಅಂದರೆ 10ನೇ ತಾರೀಕುವರೆಗೂ ಕೂಡ ಮೇ ಬಿ ನನ್ನ ಪ್ರಕಾರ MCCಲಿ ನಡೀತಕ್ಕಂಥ ಮೆಡಿಕಲ್ಲು, ಡೆಂಟಲು, BS ನರ್ಸಿಂಗು ಇವೆಲ್ಲ ಕೋರ್ಸ್ಗಳಿಗೆ MCC ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಏನು ನಡೀತದೆ ಕೌನ್ಸ್ಲಿಂಗು, ಅಲ್ಲಿ ಇನ್ನೂ ಕೂಡ ಡಿಲೇ ಆಗ್ತದೆ ಸೆಕೆಂಡ್ ರೌಂಡ್ದು. ಯಾಕಂದರೆ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಸೀಟ್ ಕ್ಯಾನ್ಸಲೇಷನ್ ಮಾಡೋಕೊಳ್ಳದೆ ಮತ್ತೆ ಅಂದರೆ ಎಕ್ಸ್ಟೆಂಡ್ ಮಾಡೋ ಕಾರಣ ಮತ್ತೆ ಅಲ್ಲಿ ಚಾಯ್ಸ್ ಫಿಲ್ಲಿಂಗ್ ನಡೀತದ. ಸೊ ಅದಾದ ತಕ್ಷಣ ಮತ್ತೆ ಅಲ್ಲಿ ಎಲ್ಲನೂ ಕೂಡ ಡಾಟಾ ಎಲ್ಲ ತೊಗೊಂಡು ಮತ್ತೆ ರಿಸಲ್ಟ್ ಪಬ್ಲಿಷ್ ಆಗಬೇಕು. ಸೊ ಅದೆಲ್ಲನೂ ಕೂಡ ಆಗಲಿಕ್ಕೆ ಒಂದು 10ನೇ ತಾರೀಕು ಆದರೂ ಬೇಕು, ಸೆಪ್ಟೆಂಬರ್ 10 ಹೇಳ್ತಾ ಇರೋದು ನಾನು. ಓಕೆ, ಸೊ ಹಂಗಾಗಿ ಇದರಲ್ಲಿ ನನಗೊಂದು ಕ್ಲಿಯರಾಗಿ ಅರ್ಥ ಆಗ್ತಾ ಇರೋದೇನಂತಂದರೆ ಆಗದೇ ಇರೋದೇನಂತಂದರೆ, ಆಯುಷ್ ಕೋರ್ಸ್ ಇದೇನು ಕಾಣಿಸ್ತೀವಿ ನೋಡಿ. ಆಯುಷ್ ಕೋರ್ಸ್ ಯಾಕೆ KCD ಜೊತೆ ಸೇರಿಸ್ಕೊಂಡ್ರು, ಯಾಕಂದರೆ ನಡೀತಾ ಇರೋದನ್ನು ಕೂಡ ಫಸ್ಟ್ ರೌಂಡು ನಮ್ಮ, ಯಾಕಂದರೆ ಅದರಲ್ಲಿ ಬಿಡಿ ಆಯುಷ್ ಕೋರ್ಸ್ಗಳದ್ದು ಕೂಡ ಏನಿದೆ ಅಂತಂದರೆ ನೀಟ್ ಎಕ್ಸಾಮ್ ಬರೆದ ಅದ್ರ ಮೇಲೆ ರ್ಯಾಂಕ್ ಮೇಲೆ ಅದನ್ನು ಕೂಡ ಕೊಟ್ಟಿರೋದು. ಸೊ ಹಂಗಾಗಿ ಆ್ಯಂಡ್ ಇದು ಕೂಡ ಇನ್ನೂ ಕೂಡ ಫಸ್ಟ್ ರೌಂಡು. ಆ್ಯಂಡ್ ಇನ್ನೊಂದು ಕ್ಲಾರಿಟಿ ಕೂಡ ಕೊಟ್ಟಿಲ್ಲ, ಇವ್ರಿಗೂ ಕೂಡ ಚಾಯ್ಸ್ 1, 2, 3, 4 ಕೊಡ್ತೀನಿ ಅಂತ ಹೇಳಿಲ್ಲ. ಇವ್ರಿಗೂ ಕೂಡ ಚಾಯ್ಸ್ 1 and 4 ಅಷ್ಟೇ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಇದು ಭಾಳಷ್ಟು ಇಂಜಸ್ಟಿಸ್ ಆಗ್ತದೆ ಯಾರಿಗೆ, ಆಯುಷ್ ಸ್ಟೂಡೆಂಟ್ಗೆ. ನೋಡೋಣ, ಇವತ್ತು ಡೀಟೇಲ್ ಆಗಿ ಎಲ್ಲನೂ ಕೂಡ ಕಡೆಯಿಂದ ಬಿಟ್ಟರೆ ಅದನ್ನೆಲ್ಲನೂ ಕೂಡ ಹೇಳ್ತೀನಿ. ನೋಡೋಣ ಎಲ್ಲನೂ ಕೂಡ ನಿಮ್ಗೆ ಆಯುಷ್ ಅವ್ರಿಗೆ ಸಪ್ರೇಟಾಗಿ 4 ಚಾಯ್ಸಸ್ಗಳು ಕೊಟ್ಟು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಟ್ಟರೆ ನಿಮಗೆ ಬೆಸ್ಟು. ಸರಿ ನೋಡೋಣ. ಅದನ್ನು ಬಿಟ್ಟು ಇವಾಗ ನೋಡಿ, ಇವಾಗ KCD ಸ್ಟೂಡೆಂಟ್ಗೆ ಅಂದ್ರೆ ಇವತ್ತು 1 ಗಂಟೆವರೆಗೂ ಕೂಡ ಏನೊಂದು ಕಂಪ್ಲೇಂಟ್ಸ್ ಇದ್ದರೆ ಎಲ್ಲನೂ ಕೂಡ ಮಾಡಿ ಆದ ತಕ್ಷಣ ಈಗಾಗಲೇ ಟ್ವಿಟರ್ ಖಾತೆಯಲ್ಲಿ ಕೊಟ್ಟಿರುವಾಗೆ 3 ಗಂಟೆ ಮೇಲೆ KCD ಸ್ಟೂಡೆಂಟ್ಗೆ ಮಾತ್ರ, ಮತ್ತು ಅದ್ರ ಜೊತೆ ಆಯುಷ್ ಕೂಡ ಸೇರ್ಸ್ಕೊಂಡ್ಬಿಟ್ಟವ್ರೆ. ಏನೂ ಕೂಡ ಮಾಡ್ಲಿಕ್ಕೆ ಬರೋಲ್ಲ. ನಾವಂತೂ ಈಗ ಮಾಡಿದರೆ ಕೇಳಿದವರು ನೀಟ್ ಜೊತೆನೇ ಬಿಟ್ಟರೆ ಫೈನಲ್ ರಿಸಲ್ಟು ಎಲ್ಲರೂ ಕೂಡ ಯಾವುದೇ ರೀತಿ ತೊಂದರೆ ಆಗೋಲ್ಲ. KCD ಜೊತೆ ಬಿಟ್ಟರೆ ಸಹಿತ ಏನು ಕೂಡ ತೊಂದರೆ ಆಗೋದಿಲ್ಲ. ಬಟ್ 4 ಚಾಯ್ಸಸ್ಗಳು ಕೊಡಬೇಕಂತ ನಮ್ದೆಲ್ಲರೂ ಕೂಡ ಅಷ್ಟೇ, ಮತ್ತೇನಿಲ್ಲ. ಸರಿ, ಇವಾಗ ಏನು ಹೇಳ್ತಿದ್ದೆ, ಇವತ್ತು 3 ಗಂಟೆ ಮೇಲ್ಗಡೆ KCD ಸ್ಟೂಡೆಂಟು ಕೂಡ ಫೈನಲ್ ರಿಸಲ್ಟ್ ಬರುತ್ತೆ. ಬಟ್ ನೀಟ್ ಸ್ಟೂಡೆಂಟ್ಗೆ ಇಲ್ಲಿ ಕೊಟ್ಟಿದ್ರು ಕೆಳಗಡೆ ಯಾರ್ದು ಮೆಡಿಕಲ್ಲು ಮತ್ತು ಡೆಂಟಲ್ ಸ್ಟೂಡೆಂಟ್ ಏನು ಮಾಡ್ತಂದರೆ, ಕೋರ್ಸ್ಗಳ ಪ್ರಾಧಿಕಾರದಲ್ಲಿ 2ನೇ ಸುತ್ತಿನಲ್ಲಿ ತಾತ್ಕಾಲಿಕ ಸೀಟು ಹಂಚಿಕೆ ಮಾಡಿಕೊಂಡಿರೋ ಅಭ್ಯರ್ಥಿಗಳು ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕ್ರಮ ವಹಿಸದಂತೆ ಸೂಚಿಸಿದೆ. MCC ಅವರ ವೇಳಾಪಟ್ಟಿ ಆಧರಿಸಿ ಮುಂದಿನ ಕ್ರಮಗಳ ಬಗ್ಗೆ ಪ್ರಕಟಿಸಲಾಗುವುದು. ವೆಬ್ಸೈಟ್ಗೆ ಭೇಟಿ ನೀಡುತ್ತಿರಲು ಸೂಚಿಸ್ತದೆ. ಅಂದರೆ MCC ಅವರು ತಮ್ಮ ವೇಳಾಪಟ್ಟಿ ಬಗ್ಗೆ ಯಾವುದೇ ತೀರ್ಮಾನ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಈ ರೀತಿ ತೀರ್ಮಾನಿಸಲಾಗಿದೆ. ಅಂದರೆ ಈಗ ನಾನು ಏನು ಮಾಡ್ತೇನೆ ಅಂತಂದರೆ, ಈಗ ಸದ್ಯಕ್ಕೆ ಫಾರ್ ಎಕ್ಸಾಂಪಲ್ ಏನು ಮಾಡ್ತೇನೆ ಅಂತಂದರೆ, ಈಗ ಲಿಂಕ್ನ ಏನು ಬಿಟ್ಟಿದ್ರು ಇದರಲ್ಲಿ ಹೋಗ್ತೀನಿ. ಇದರಲ್ಲಿ ಎಲ್ಲನೂ ಕೂಡ ಚೆಕ್ಔಟ್ ಮಾಡ್ಕೊಂಡಿರ್ತಾರೆ. ಇಲ್ಲೊಂದು ನೋಟ್ ಪಾಯಿಂಟ್ನ ಕೊಟ್ಟವ್ರೆ, ದಿಸ್ ಓನ್ಲಿ ಎ ರೌಂಡ್ 2 ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಎಕ್ಸೆಪ್ಟ್ ಏನು ಕೊಟ್ಟವ್ರೆ, ಮೆಡಿಕಲ್ ಆ್ಯಂಡ್ ಡೆಂಟಲ್ ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ದ ಕಾಲೇಜ್. ಅಂದರೆ ಸಿಕ್ಕಿರೋದು ಪ್ರೊವಿಷನಲ್ ರಿಸಲ್ಟು ಆ್ಯಂಡ್ ಎಕ್ಸೆಪ್ಟ್ ಅಂತಲೂ ಕೊಟ್ಬಿಟ್ಟವ್ರೆ. ಮೆಡಿಕಲ್ ಡೆಂಟಲ್ ಕೂಡ ಸಿಕ್ಕಿರ್ಬೋದು ನಿಮಗೆ ಕಾಲೇಜು, ಬಟ್ ಇವಾಗ ಜಸ್ಟ್ ನಿಮಗೆ ಸಮಾಧಾನಕರವಾಗಿ ಬಿಟ್ಟಿದ್ರೆ ಇನ್ನೂ ಕೂಡ MCCಲಿ ಇನ್ನೂ ಕೂಡ ಫೈನಲ್ ರಿಸಲ್ಟ್ ಸೆಕೆಂಡ್ ರೌಂಡ್ ಬರಲಿಕ್ಕೆ ಭಾಳಷ್ಟು ಡಿಲೇ ಆಗ್ತದೆ. ಸೊ ಹಂಗಾಗಿ ಇವತ್ತು ಹೇಳ್ತಾರದು ನಾನು, ಇವತ್ತು ಓನ್ಲಿ ಯಾರಿಗೆ ಬಿಡ್ತಾರೆ, KCD ಸ್ಟೂಡೆಂಟ್ಗೆ ಮಾತ್ರ ಏನು ಮಾಡ್ತಾರೆ ಅಂತಂದರೆ ಫೈನಲ್ ರಿಸಲ್ಟ್ನ ಬಿಡ್ತಾರೆ. ಆ್ಯಂಡ್ ಇದ್ರ ಜೊತೆ ಆಯುಷ್ ಕೋರ್ಸು ಕೂಡ ಏನು ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ ನಿಮ್ಮ KCD ಜೊತೆಗೆ. ಇವತ್ತು 3 ಗಂಟೆ ಮೇಲ್ಗಂಟೆ ಏನು ಹೇಳಿದ್ರೆ ಫೈನಲ್ ರಿಸಲ್ಟ್ ಅನ್ನೋದು ಬಿಡ್ತಾರೆ KCD ಸ್ಟೂಡೆಂಟ್ಗೆ. ಮತ್ತು ಯಾರು ಚಾಯ್ಸ್ 1 and 4 ನಾವು ಕೊಡ್ತಾರೆ, ಯಾರೆಲ್ಲ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಲಿ ಮತ್ತು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆದರೆ ಇನ್ನೂ ಒಂದು ಇದನ್ನು ಕೂಡ ಈ ಸರ್ತಿ ಚಾಯ್ಸ್ 3 ಅನ್ನೋದಿಲ್ಲ. ಸೊ ಹಂಗಾಗಿ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿ ಮತ್ತೆ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸ್ವಲ್ಪ DCET ಮಾಡ್ದಂಗೆ ಕಾಶನ್ ಡಿಪಾಸಿಟ್ ಏನಾದರೂ ಕಟ್ಟಿಸ್ಕೊಂಡು ಏನಾದರೂ ಮಾಡಿದರೆ ಬೆಟರು.
ಹಿಂಗೆ ಹಂಗೂ ಕೂಡ ಮಾಡದೇ ಇದ್ರು ಏನೂ ಆಗೋದಿಲ್ಲ. ಬಟ್ ಯಾಕಂದರೆ ಸೆಕೆಂಡ್ ರೌಂಡ್ ಕೂತಾಗ ಭಾಳಷ್ಟು ಕೆ ಡೈರೆಕ್ಟ್ರು ಕೂತು ಮಾತಾಡಿದ್ರು. ಚಾಯ್ಸ್ 2 ಕೊಟ್ಟು ಚಾಯ್ಸ್ 3 ಕೊಟ್ಟು ಎಲ್ಲನೂ ಕೂಡ ಫಸ್ಟ್ ರೌಂಡಿಗೆ ಬಂದಿದ್ದಾರೆ. ನಿಮ್ಗೆ ಆಳಗೆ ಗೊತ್ತಾಗಿರ್ತದೆ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು ಸೆಕೆಂಡ್ ರೌಂಡ್ ಅನ್ನೋದು. ಸೊ ಹಂಗಾಗಿ ಇಲ್ಲಿ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿರಿ. ಬೇಕಾದ್ರೆ ಅಪ್ಗ್ರೇಡಿಂಗ್ ನೀವು ಅಪ್ಗ್ರೇಡಿಂಗ್ ಎಲ್ಲ ಹೋಗ್ಬೋದಲ್ವಾ. ಸೊ ಅಪ್ಗ್ರೇಡಿಂಗ್ ಇದೆ. ಯಾಕೆ ನೀವು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ತಾರೆ? ಯಾಕಂದರೆ ಎಲ್ಲನೂ ಕೂಡ ಅಡ್ಮಿಷನ್ ಆಗಬೇಕಂದ್ರೆ ಆಪ್ಷನ್ಸ್ಗಳನ್ನ ಇಟ್ಕೊಂಡಿದ್ದೀರಿ. ಬೇಡದೇ ಇರೋದು ಡಿಲೀಟ್ ಮಾಡ್ಕೊಂಡಿರ್ತಾರೆ ಹೆಂಗಿದ್ರು. ಹಂಗೆ ಇಟ್ಕೊಂಡೆ ಕೇಳಿದವರು ಚಾಯ್ಸ್ 1 ಆ್ಯಂಡ್ 4 ಅಷ್ಟೇ ಇಟ್ಟಿದ್ರು. ಸೊ ಹಂಗೂ ಸಹಿತ ಇನ್ನೂ ಕೂಡ ಒಂದೊಂದು ಹುಡುಗರಿಗೆ ಗೊತ್ತಿರಲ್ಲ. ಯಾಕಂದರೆ ಇದು ಕೌನ್ಸ್ಲಿಂಗ್ ಸ್ಟಾರ್ಟಿಂಗೇ ಹೇಳಿದ್ದಿಲ್ಲ ಇದನ್ನು, ಈ ಮಧ್ಯದಲ್ಲಿ ಹೇಳಿದಾರೆ. ಸೆಕೆಂಡ್ ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆ ಕೇಳಿದ್ರು. ಸೊ ಹಂಗಾಗಿ ಚಾಯ್ಸ್ 4 ಕೊಟ್ಟರು ಸಹಿತ ಎಕ್ಸಿಟ್ ಆದರು. ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೋಸ್ಕರ ಬೇಕಾದ್ರೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಸ್ಕೊಂಡು ಬೇಕಾದರೆ ಮಾಡಿದ್ರು, ಏನು ಅಭ್ಯಂತರ ಏನಿಲ್ಲ. ಮಾಡಲಿ, ಆ ಥರ ಬೇಕಾದ್ರೆ ಮಾಡಲಿ, ನೋಡೋಣ ಅಂತ. ಸದ್ಯಕ್ಕೆ ಪರಿಸ್ಥಿತಿ ಇರೋದು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗ್ಬೋದು, ಚಾಯ್ಸ್ 4 ಕೊಟ್ಟು ಕೆಯಿಂದ ಎಕ್ಸಿಟ್ ಆದಂಗೆ ಅಂತ ರೂಲ್ಸ್ ಇದ್ದಾವೆ. ಸರಿ, ಇವತ್ತು ಡೀಟೇಲ್ದಾಗಿ ಇನ್ನೊಂದು ಬಿಟ್ಟೇ ಬಿಡ್ತಾರೆ ಕೈದವರು, ವರಿಬೇಡ. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಕಾಲೇಜ್ ಶುಡ್ ನಾಟ್ ಅಡ್ಮಿಟ್ ದ ಕ್ಯಾಂಡಿಡೇಟ್ ಅಗೇನೆಸ್ಟ್ ರೌಂಡ್ ನೋಡಿ ಅಗೇನೆಸ್ಟ್ ದಿಸ್ ರೌಂಡ್ ಟು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಸೊ ಹಂಗಾಗಿ ಯಾವುದೇ ರೀತಿ ಅಡ್ಮಿಟ್ ಆಗೋಂಗಿಲ್ಲ. ಸದ್ಯಕ್ಕೆ ಪ್ರೊವಿಷನಲ್ ಅನ್ನೋದು ಬಿಟ್ಟಿದ್ರೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಆ್ಯಂಡ್ ನಿಮ್ದು ಏನಾದರೂ ಅಬ್ಜೆಕ್ಷನ್ ಇತ್ತಂದರೆ ಒಂದು ಗಂಟೆ ಅಂತ ಕೊಡ್ತಾರೆ, 1 ಗಂಟೆ 12 ಗಂಟೆ ಅಂತ ಕೊಡ್ತಾರೆ. ಸೊ ಏನಾಗಲಿ ಇವತ್ತು 1 ಗಂಟೆವರೆಗೂ ಕೂಡ ಏನು ಮಾಡಿರಿ, ಸುಮ್ಮನೆ ಫಾರ್ಮಾಲಿಟಿಗೋಸ್ಕರ ಇಟ್ಟಿದ್ದಾರೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಅಬ್ಜೆಕ್ಷನ್ ಏನಾದರೂ ನಿಮ್ಮದು ಆಕ್ಷೇಪಣೆಗಳಿದ್ದರೆ, ಅಂದ್ರೆ ಅಬ್ಜೆಕ್ಷನ್ ಇತ್ತಂದರೆ ಬೇಗನೆ ಹೋಗಿ ಮಾಡ್ರಪ್ಪ, 1 ಗಂಟೆ ಒಳಗಡೆ ಮಾಡಿರಿ. ಮತ್ತೆ ಅದನ್ನ ರೀರನ್ ಮಾಡಿಬಿಟ್ಟು ಒಂದು ಏನು ಮಾಡ್ತಾರೆ ಅಂದರೆ ಫೈನಲ್ ರಿಸಲ್ಟ್ ಏನು ಕಾಣಿಸ್ತಿದೆ ನೋಡಿ, ಇವತ್ತು 3 ಗಂಟೆ ಮೇಲ್ಗಡೆ ಅಂದರೆ ಆಫ್ಟರ್ 3 PM ಅಂತ ಹೇಳಿದ್ರೆ ಎಕ್ಸಾಕ್ಟ್ 3 PM ಅಲ್ಲ. ಓಕೆ, ಇದು ಯಾರಿಗೆ 3 PM ಬರ್ತದ ಅರ್ಥ ಮಾಡ್ಕೋರಿ. KCET ಸ್ಟೂಡೆಂಟ್ ಎಲ್ಲ ಕೋರ್ಸಸ್ಗಳು ಅಂದರೆ ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಬಿ ಫಾರ್ಮಾ, ಡಿ ಫಾರ್ಮಾ, ನರ್ಸಿಂಗ್, ಆರ್ಕಿಟೆಕ್ಚರ್ ಮತ್ತು ಏನೇನಿದೆ ನೋಡಿ KCET ಕೋರ್ಸಸ್ಗಳು ಮಾತ್ರ ಹೇಳ್ತಿರೋದು. ಮತ್ತು ಇದ್ರ ಜೊತೆಗೆ ಆಯುಷ್ ಕೋರ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಅಂದರೆ ನೀಟ್ ಇರ್ತಕ್ಕಂಥ ಆಯುಷನ್ನ KCET ಜೊತೆ ಸೇರಿಸ್ಕೊಂಡು ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದಾರೆ. ಬಟ್ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಯಾಕೆ ಬಿಡ್ತಿಲ್ಲ, MCCಯಲ್ಲಿ ಸೆಕೆಂಡ್ ರೌಂಡ್ದು ಇನ್ನೂ ಕೂಡ ತಡ ಆಗ್ತದೆ. ಇನ್ನೂ ಕೂಡ 8 ರಿಂದ 10 ದಿನಗಳ ಕಾಲ ಹಾಗೇ ಆಗ್ತದೆ. ಸೊ ಹಂಗಾಗಿ ನಿಮ್ಮದು ಅವಾಗ ಬರ್ತದೆ, MCC ಅವ್ರದ್ದು ರಿಸಲ್ಟ್ ಬಂದು ಆದ ನಂತರ ನಿಮಗೆ ಬಿಡ್ತಾರೆ. ಸೊ ನೋಡೋಣ ಅಂತ ಏನೇನೆಲ್ಲ ಆಗ್ತದೆ. ಸದ್ಯಕ್ಕೆ ಇಷ್ಟಂತ ಇರೋದು, ನೋಡ್ಕೊರಿ, ಡಿಲೇ ಆಗುತ್ತಂತ ಹೇಳ್ತಾರೆ ಇದ್ದಿದೆ. ಅದಾದ ನಂತರ ಬಂದುಬಿಟ್ಟು ಒನ್ ಟೈಮ್ ಬೇಕಾದರೆ ಪ್ರೊವಿಷನಲ್ ನೀವು ಅಂದರೆ ಏನಾದರೂ ಅಬ್ಜೆಕ್ಷನ್ ಮಾಡಲಿಕ್ಕಿಂತ ಮುಂಚೆ ಬೇಕಾದರೆ ಕಟ್ ಆಫ್ ಲಿಸ್ಟ್ನ ಬಿಟ್ಟಿದ್ರೆ, ಕಟ್ ಆಫ್ ಲಿಸ್ಟ್ನ ಈಗ ಜಸ್ಟ್ ಇದು ಪ್ರೊವಿಷನಲ್ದು ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಸಪ್ರೇಟ್ ಬಿಟ್ಟಾರೆ ನೋಡ್ರಿ, HK ಬೇರೆ ಬಿಟ್ಟರೆ, RK ಬೇರೆ ಬಿಟ್ಟರೆ, ಮತ್ತು ಪ್ರಾಕ್ಟಿಕಲ್ಸು ಎಲ್ಲನೂ ಕೂಡ ಥಿಯರಿ ಎಲ್ಲನೂ ಕೂಡ ಸಪ್ರೇಟಾಗಿ ಬಿಟ್ಟರೆ ಕಾರಣ ಒನ್ ಟೈಮು ಬೇಕಾದರೆ ಕಟ್ ಆಫ್ ಕೂಡ ನೋಡಿಕೊಂಡು ನಿಮ್ಮ ಕಟ್ ಆಫ್ ಅಲ್ಲಿಕ್ಕಿಂತ ಯಾರಾದರೂ ರ್ಯಾಂಕು ಜಾಸ್ತಿ ಇದ್ದವ್ರಿಗೆ ಜನರಲ್ ಮೆರಿಟಲ್ಲಿ ಸೀಟ್ ಸಿಕ್ಕಿದ್ರು ಕೂಡ ಸಹಿತ ನಿಮಗೆ ಸಿಕ್ಕಿಲ್ಲಪ್ಪ ಅಂದರೆ ಕೆಲವೊಂದಿಷ್ಟು ಸೀಟ್ ಅಲಾಟೆಡ್ ಆಗದಿರೋರು ಕೂಡ ಏನು ಮಾಡ್ಬೋದು, ನೀವು ಇವಾಗ ಹೋಗ್ಬಿಟ್ಟು ಕೇದವ್ರಿಗೆ ಇಮೇಲ್ ಮಾಡಿ. ಸೊ ಮೇ ಬಿ ಅಂದರೆ ನನ್ನ ಪ್ರಕಾರ ಅಂತಂದ್ರೆ 2 ಒಟ್ಟಿಗೆ ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ಅನಿಸ್ತಿದೆ ಅಷ್ಟೇ. ಯಾಕಂದರೆ ಈಗ ಸೆಕೆಂಡ್ ರೌಂಡ್ ಏನಾಗ್ತದೆ, ಈಗ ನೀಟಲ್ಲಿ ಸ್ಟೂಡೆಂಟ್ ಕೂಡ ಕ್ವಿಟ್ ಬಟನ್ ಕೊಡ್ತೀನಿ ಅದು ಕೊಡ್ತಿದ್ರು. ಒಂದು 300 to 400 ಸ್ಟೂಡೆಂಟ್ ಏನಪ್ಪ ಅಂದರೆ MCC ಕಡೆ ಹೋಗೋ ಕಾರಣ ಈಗ 300 to 400 ಸೀಟ್ ಸಿಗದೇ ಇರೋರು ಕೂಡ ರೀರನ್ ಆಗಿ KCET ಸ್ಟೂಡೆಂಟ್ ಕೂಡ ಸೀಟ್ ಸಿಗ್ತತ್ತ. ಸೊ ಹಂಗಾಗಿ ಮೇ ಬಿ ಈಗ ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ವರಿ ಮಾಡ್ಕೋಬೇಡ್ರಿ. ಇನ್ನೂ ಕೂಡ ಏನಪ್ಪ ಅಂದರೆ ಥರ್ಡ್ ರೌಂಡ್ ಇದೆ, ಹಿಂಗೇನು ಭಯಪಡ್ಲಿಕ್ಕೆ ಹೋಗ್ಬೇಡಿ. ಹೆಂಗಾದರೂ ಕೂಡ ಥರ್ಡ್ ರೌಂಡ್ ಕೂಡ ಸಿಕ್ಕಾಬೇಡಿ, ಸೀಟ್ ಇದ್ದೇ ಇರ್ತದೆ. ನೀವು ಅಂದ್ಕೊಂಡಿದ್ದೀರ ಅಷ್ಟೇ, ಏನು ಇರೋದಿಲ್ಲ. ಏನಪ್ಪ ಭಾಳಷ್ಟು ಸೀಟ್ ಇದ್ದೇ ಇರ್ತದೆ. ಸೀಟ್ ಸಿಗದೇ ಇದ್ದವರು ಕೂಡ ಸೀಟ್ ಸಿಗ್ತದೆ. ಆ್ಯಂಡ್ ಈಗ ಅಪ್ಗ್ರೇಡಿಂಗ್ ಹೋಗೋರು ಕೂಡ ಒಳ್ಳೆ ಕಾಲೇಜ್ ಏನಾದರೂ ಮೇಲ್ಗಡೆ ತಂದರೆ ಸಿಗ್ತವೆ. ಅಪ್ಗ್ರೇಡಿಂಗ್ ಹೋಗೋರು ಹೋಗ್ರಿ ಆಯಿತಾ. ಸದ್ಯಕ್ಕೆ ಇದು ಪ್ರೊವಿಷನಲ್ ಅಷ್ಟೇ. ಇವತ್ತು ಫೈನಲ್ ರಿಸಲ್ಟ್ ಬರಲಿ, ಫೈನಲ್ ರಿಸಲ್ಟ್ ಬಂದಾದ ತಕ್ಷಣ ಮತ್ತೊಂದು ಶೆಡ್ಯೂಲ್ ಬಿಡ್ತಾರೆ. ಎನಿವೆ ಇಷ್ಟೆಲ್ಲ ಇದೆ ನೋಡ್ರಪ್ಪ. ಅಂದರೆ ಏನೆಲ್ಲ ಇದೆ ಇವಾಗ ಸದ್ಯಕ್ಕೆ ಬಿಟ್ಟಿರ್ತಕ್ಕಂಥದ್ದು ಒಂದು ಪ್ರೊವಿಷನಲ್ಲು. ಆ್ಯಂಡ್ ಇದು ನೋಡ್ಕೊಂಡ್ಮೇಲೆ ಪ್ರಕಟಣೆ ನೋಡ್ಕೊಂಡ್ಮೇಲೆ ನಮ್ಗೆ ಅನ್ಸಿದ್ದೇನಪ್ಪ ಅಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಇನ್ಜಸ್ಟಿಸ್ ಮಾಡ್ತಿದ್ದಾರೆ, ಕೆಲವೊಂದಿಷ್ಟು ಹುಡುಗರಿಗೆ ಬೇಗನೆ ಮಾಡ್ತಿದ್ದಾರೆ. ಯಾಕೆ ನನಗೆ ಪದೇ ಕಾಡ್ತಿರೋದಿಷ್ಟೇ, ಇದು ಆಯುಷ್ ಕೋರ್ಸ್ನ ಯಾಕೆ KCET ಜೊತೆ ಸೇರಿಸ್ಕೊತಿದ್ದಾರೆ, ಮತ್ತು ಇದು ಮೆಡಿಕಲ್ ಡೆಂಟಲ್ ಯಾಕೆ ಸಪ್ರೇಟಾಗಿ ಬಿಡ್ತಿದ್ದಾರೆ. ಈ ಆಯುಷ್ ಕೂಡ ಇದರಲ್ಲೇ ಸೇರಿಸ್ಕೊಂಡ್ರೆ ನಡೀತದಲ್ವಾ. ಓಕೆ ಪರವಾಗಿಲ್ಲ, ಇದ್ರ KCET ಜೊತೆ ಸೇರಿಸ್ಕೊಂಡ್ರು. ಬಟ್ ಈ ಸರ್ತಿ 1 2 3 4 4 ಚಾಯ್ಸಸ್ಗಳು ಕೂಡ ಆಯುಷ್ ಸ್ಟೂಡೆಂಟ್ ಕೊಡ್ರಿ. ಯಾಕಂದರೆ ಇದನ್ನು ಕೂಡ ಆಯುಷ್ ಸ್ಟೂಡೆಂಟ್ಗೆ ಫಸ್ಟ್ ರೌಂಡ್ ಇದೆ. ಹೋದ್ರೆ ನಿಮ್ಗೆ ಗೊತ್ತಿದೆ ಫಸ್ಟ್ ರೌಂಡ್ಗೆ ಆಗಿದ್ದಿಲ್ಲ ಆಯುಷ್ ಇಲಾಖೆ ಕಡೆಯಿಂದ ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ದಿಲ್ಲ, ನಮ್ಮದೇನೋ ತಪ್ಪನಂತ ನೀವು ಕೇಳಿದವರು ಹೇಳ್ಕೊಂಡಿದ್ದಾರೆ. ಓಕೆ ಇವಾಗ ಯಾಕೆ ನಿಮ್ಮದು ಅದೇ ರೀತಿ ಸ್ಟೂಡೆಂಟ್ ಪರವಾಗಿ ಮಾಡ್ತಿದ್ದಾರೆ ಅಂದಮೇಲೆ 4 ಚಾಯ್ಸಸ್ಗಳು ಕೊಟ್ಟರೆ ಹುಡುಗರಿಗೆ ಹೆಲ್ಪ್ ಆಗ್ತದೆ ಅಂತಂದು. ಸೊ ನಮ್ಮ ಒಂದು ಚಾನಲ್ ರೀಚ್ ಅಂತರೂ ಅಲ್ಲಿ ಆ ಕೇದವ್ರು ವರ್ಕ್ ಮಾಡೋರಿಗೆ ಆಗುತ್ತಲ್ಲ ಗೊತ್ತಿಲ್ಲ. ಸೊ ಪೇರೆಂಟ್ಸ್ ಯಾರಾದರೂ ಇನ್ ಕೇಸ್ ಅಲ್ಲಿ ಯಾರಾದರೂ ಮಲ್ಲೇಶ್ವರಂ ಮಾತ್ರ ಇದ್ದಾರೋ ಹೋದಾಗ ಈ ಥರ ಗೊತ್ತಾಗಲಿ ಅಂತ ಉದ್ದೇಶ ಅಷ್ಟೇ. ಆಯುಷ್ ಸ್ಟೂಡೆಂಟ್ಗೆ 4 ಚಾಯ್ಸಸ್ಗಳು ಕೊಡ್ರಿ. ಬೇಕಾದ್ರೆ KCET ಸ್ಟೂಡೆಂಟ್ಗೆ ನಡೀತದೆ ಈಗ, ಯಾಕಂದರೆ ಅವ್ರಿಗೆ ಫಸ್ಟ್ ರೌಂಡ್ ಮುಗಿದು ಸೆಕೆಂಡ್ ರೌಂಡ್ ಬಂದಿದ್ದಾರೆ. ಅವರೆಲ್ಲ ಸ್ಟೂಡೆಂಟ್ ಬೇಕಾದ್ರೆ ಚಾಯ್ಸ್ 1 and 4 ಕೊಡಿ. ಬಟ್ ಆಯುಷ್ ಸ್ಟೂಡೆಂಟ್ಗೆ 1 and 2 3 4 4 ಕೊಡಿ. ಇಲ್ಲ ಅಂತಂದರೆ ನೀಟ್ ಸ್ಟೂಡೆಂಟ್ ಜೊತೆಗೆ ಏನು ಮಾಡಿರಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ. ಯಾಕಂದರೆ ಅವರು ಅಲ್ಲಿ ಹೋಗಿ ಏನಾಗ್ತದೆ, ಒಂದು 300 to 400 ಹುಡುಗರು ಕೂಡ ಆ ಕಡೆ ಹೋದಾಗ ಹುಡುಗರು ಬರ್ತಾರೆ, ಅದಕ್ಕೆ ಹೇಳ್ತಾ ಇರೋದು. ಓಕೆ ಕಣ್ರೋ, ಇದಿಷ್ಟು ಸದ್ಯಕ್ಕೆ ಇರೋದು. ನೋಡೋಣ ಏನೇನೆಲ್ಲ ಇದೆ. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಹಾಕಿ. ನಿಮ್ಮ ಡೌಟ್ಸ್ಗಳನ್ನು ಎಲ್ಲನೂ ಕೂಡ ಕ್ಲಿಯರ್. ಇವಾಗ ಏನೇನೆಲ್ಲ ಕಮೆಂಟ್ ಆಗ್ತಿರೋ ಇದನ್ನೆಲ್ಲನೂ ಕೂಡ
ಕೇಳಿದವ್ರು ಏನೂ ಕೂಡ ಅಪ್ಡೇಟ್ ಮಾಡದೆ ಹೋದರೆ ನಿಮ್ಮೊಂದು 1 or 2 ಅವರ್ ಬಿಟ್ಬಿಟ್ಟು ಅವನ್ನೆಲ್ಲನೂ ಕೂಡ ವೀಡಿಯೋಗೆ ಆನ್ಸರ್ ಮಾಡೋದು ಒಂದು ವೀಡಿಯೋ ಮಾಡ್ತೀನಿ. ಬಾಯ್.